ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಆಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ನಿಫ್ಟಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 2.0 ಅಂತ ಹೇಳ್ಬಿಟ್ಟು ಹಾಗೂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಈ ಎರಡು ಸ್ಟ್ರಾಟಜಿಗಳು ಈ ಒಂದು ವೀಕಲ್ಲಿ 23 ಮಾರ್ಚ್ ಟು 27 ಮಾರ್ಚ್ವರೆಗೂ ಯಾವ ರೀತಿ ನಮ್ಮ ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ಟ್ರೇಡ್ ಆಗಿದೆ, ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ಮುಖಾಂತರ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ನಿಮಗೆ ಈ ಹಿಂದಿನ ಹೇಳಿರುವಾಗ ಇವೆರಡು ಸ್ಟ್ರಾಟಜಿಗಳು ನಿಮಗೆ ಪೊಸಿಷನಲ್ ಸ್ಟ್ರಾಟಜಿ ಸ್ನೇಹಿತರೆ. ಹಾಗೂ ನಿಮಗೆ ಫಾರ್ 1 ಲಾಟ್ಗೆ 10,000 ರುಪೀಸ್ ಸ್ಟಾಪ್ ಲಾಸ್ ಇರುತ್ತೆ ಹಾಗೂ 25,000 ಟಾರ್ಗೆಟ್ ಇರುತ್ತೆ ಸ್ನೇಹಿತರೆ. ಹಾಗೂ ತಾವು ಕೂಡ ಈ ಎರಡು ಸ್ಟ್ರಾಟಜಿಗಳು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಹಾಗೂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ನಿಫ್ಟಿ 2.0 ಈ ಎರಡು ಸ್ಟ್ರಾಟಜಿಗಳು ನಿಮ್ಮ ಒಂದು ಟ್ರೇಡ್ ಟರ್ನ್ ಅಕೌಂಟಲ್ಲಿ ಲೈಫ್ ಟರ್ನ್ ಆಗಿ ತೆಗೆದುಕೊಳ್ಬೋದು ಸ್ನೇಹಿತರೆ. ಅದು ಕೂಡ ಫುಲ್ ಸೋರ್ಸ್ ಕೋರ್ಸು ಯುವ ಟ್ರೇಡ್ ಟರ್ನ್ ಅಕೌಂಟ್ ಆ ಡುಪ್ಲಿಕೇಟ್ ಲಿಂಕ್ ಅವೈಲೇಬಲ್ ಇರುತ್ತೆ. ಅದು ಕೂಡ ನಿಮಗೆ ಲೈಫ್ ಟೈಮ್ ಆಗಿ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫಾರ್ ದಿಸ್ ಫುಲ್ ಸೋರ್ಸ್ ಕೋರ್ಸ್ ಟು ಯುವ ಟ್ರೇಡ್ ಟರ್ನ್ ಅಕೌಂಟ್. ನೋಡಿ, ಇದು ಕೂಡ ಲೈವ್ ರಿಪೋರ್ಟ್ಸ್ ಇದ್ರೆ ನಮ್ಮ ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ಇವತ್ತು ನಿಮಗೆ ಯಾವ ರೀತಿ ಟ್ರೇಡ್ ಆಗಿದೆ ನೋಡಿ. ಇವರು 16th ಮಾರ್ಚ್ 2026ಗೆ ಡಿಪ್ಲಾಯ್ ಮಾಡಿದ್ದಾರೆ ಈ ಒಂದು ಸೆನ್ಸೆಕ್ಸ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 2.0 ಸ್ಟ್ರಾಟಜಿನ. ನಿಮಗೆ ಲಾಸ್ಟ್ ವೀಕ್ ನಾನು ನಿಮಗೆ ತಿಳಿಸಿದ್ರೆ ಇದು ಯಾವ ರೀತಿ ಟ್ರೇಡ್ ಆಗಿದೆ ಅಂತೇಳಿ. ಇಲ್ಲಿ ನೋಡಿ, ನಿಮಗೆ 24th ಮಾರ್ಚ್ಗೆ ಅಂದ್ರೆ ನಿಮಗೆ ಮಂಗಳವಾರ ದಿನ 9:30ಗೆ ಬೈ ಆಗಿದೆ. 3:24 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಆಕ್ಚುಲಿ ನೋಡಿ ಸ್ನೇಹಿತರೆ, 24th ಮಾರ್ಚ್ಗೆ ಇದು ಬೈ ಆಗಿ ಅನಂತರ ಇದು 25th ಮಾರ್ಚ್ಗೆ ಎಕ್ಸಿಟ್ ಆಗಿದೆ. ಬಟ್ ಇವರು ಕ್ಲೈಂಟ್ಸ್ ಏನ್ ಮಾಡಿರ್ತಾರೆ, ಮ್ಯಾನ್ಯುವಲ್ ಎಕ್ಸಿಟ್ ಮಾಡಿರ್ತಾರೆ 325ಗೆ. ಈ ಎಕ್ಸಿಟ್ ಕಂಡೀಷನ್ ಆಗಿಲ್ಲ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ಇದೆ. ಆಕ್ಚುಲಿ ಈ ಒಂದು ಕಂಡೀಷನ್ ನೋಡಿ, ಯೂನಿವರ್ಸಲ್ ಎಕ್ಸಿಟ್ ನಿಮಗೆ 10,000 ಸ್ಟಾಪ್ ಲಾಸ್ ಅಥವಾ 25,000 ಟಾರ್ಗೆಟ್ಗೆ ನಿಮಗೆ ಎಕ್ಸಿಟ್ ಆಗ್ತದೆ ಸ್ನೇಹಿತರೆ. ಬಟ್ ಈ ಒಬ್ಬರು ಕ್ಲೈಂಟ್ಸ್ ಏನ್ ಮಾಡಿದ್ದಾರೆ ನೋಡಿ, ನಿಮಗೆ ಮ್ಯಾನ್ಯುವಲಿ ಎಕ್ಸಿಟ್ ಮಾಡಿರ್ತಾರೆ. ಹಾಗಾಗಿ ನೋಡಿ ನಿಮಗೆ 2,414 ರುಪೀಸ್ ಮಾತ್ರ ಪ್ರಾಫಿಟ್ ಬುಕ್ ಆಗಿದೆ. ಬಟ್ ಆಕ್ಚುಯಲ್ ಟಾರ್ಗೆಟ್ ಬಂದ್ಬಿಟ್ಟು ನಿಮಗೆ 25,000 ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಇಲ್ಲಿ ನೋಡಬಹುದು ನಿಮಗೆ. ಇದು ನಿಮಗೆ ಕ್ಯಾರಿ ಫಾರ್ವರ್ಡ್ ಸ್ಟ್ರಾಟಜಿ ಸ್ನೇಹಿತರೆ, ಪೊಸಿಷನಲ್ ಸ್ಟ್ರಾಟಜಿ. ತಾವು ಇಂಟ್ರಾಡೇ ಕೂಡ ನಿಮಗೆ ಇದನ್ನ ನೋಡಿ, ಇಂಟ್ರಾಡೇ ಆಗಿ ಕೂಡ ತಾವು ಪರಿವರ್ತನೆ ಮಾಡ್ಕೊಳ್ಬಹುದು ಅಥವಾ ನಾವು ಪರಿವರ್ತನೆ ಮಾಡ್ಕೊಡ್ತೀವಿ ಸ್ನೇಹಿತರೆ. ತಮಗೆ ಇಂಟ್ರಾಡೇ ಇದೇ ಸೇಮ್ ಸ್ಟ್ರಾಟಜಿ ನಿಮಗೆ ಇಂಟ್ರಾಡೇ ಬೇಕಂದ್ರೆ ಇಂಟ್ರಾಡೇ ನಿಮಗೆ ಮಾಡ್ಕೊಡ್ತೀವಿ ಸ್ನೇಹಿತರೆ. ಸೇಮ್ ಸ್ಟ್ರಾಟಜಿ ನಿಮಗೆ ಪೊಸಿಷನಲ್ ಬೇಡ, ಪೊಸಿಷನಲ್ ಅಲ್ಲಿ ರಿಸ್ಕ್ ಇರುತ್ತೆ ಅನ್ನೋದಾದ್ರೆ ಇದನ್ನ ಇಂಟ್ರಾಡೇ ಆಗಿ ನಿಮಗೆ ಪರಿವರ್ತನೆ ಮಾಡ್ಕೊಡ್ತೀವಿ, ಚೇಂಜ್ ಮಾಡ್ಕೊಡ್ತೀವಿ ನಿಮಗೆ. ನೋಡಿ 18th ಮಾರ್ಚ್ ನಿಮಗೆ ನೋಡಿ ಎಕ್ಸಾಕ್ಟ್ 3:15ಗೆ ಬೈ ಆಗಿದೆ. ಮಧ್ಯಾಹ್ನ ಬೆಳಗ್ಗೆ ನೋಡಿ 9:16ಗೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಆ ತರ ನೋಡಿ 25,469 ಪ್ರಾಫಿಟ್ ಬುಕ್ ಆಗಿದೆ. ಅಂದ್ರೆ ಟಾರ್ಗೆಟ್ ಏನ್ ಸೆಟ್ ಮಾಡುತ್ತೆ, ಟಾರ್ಗೆಟ್ ಮುಖಾಂತರ ಎಕ್ಸಿಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇದು ಕೂಡ ನೋಡಿ ಇವರು ಕ್ಲೈಂಟ್ ಮ್ಯಾನ್ಯುವಲ್ ಎಕ್ಸಿಟ್ ಮಾಡಿರ್ತಾರೆ ನೋಡಿ. 9:56 ನಿಮಿಷಕ್ಕೆ ಮ್ಯಾನ್ಯುವಲ್ ಎಕ್ಸಿಟ್ ಮಾಡಿದ್ದಾರೆ. 20 ಮಾರ್ಚ್ಗೆ ಬೈ ಆಗಿದೆ. ಬಟ್ 23 ಮಾರ್ಚ್ಗೆ ಇವರು ಏನ್ ಮಾಡಿದ್ರೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಬಟ್ ಆಕ್ಚುಲ್ ನೋಡಿ 25,000 ಟಾರ್ಗೆಟ್ ಸ್ನೇಹಿತರೆ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಈ ತರ ನೋಡಿ, ಇಲ್ಲಿ 12,062 ರೂಪಾಯಿ ಪ್ರಾಫಿಟ್ ಆಗಿದೆ ಇವ್ರದ್ದು ಓವರಾಲ್ ಅಂದು. ನೆಕ್ಸ್ಟ್ ನೋಡಿ, ನಿಮಗೆ ಆಕ್ಚುಯಲ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 10,000 ಈ ಒಂದು ಸ್ಟ್ರಾಟಜಿ ನೋಡಿ. 23 ಮಾರ್ಚ್ಗೆ ಮಧ್ಯಾಹ್ನ 2:15 ನಿಮಿಷಕ್ಕೆ ಬೈ ಆಗಿದೆ. ಅಪ್ ಟ್ರೆಂಡ್ ಆಗಿ 3:15 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. ಇಮಿಡಿಯೇಟ್ಲಿ ಏನಾಗಿದೆ ನೋಡಿ, ನಿಮಗೆ ಅದು ತೋರಿಸ್ತೀನಿ ನಿಮಗೆ. ಇದು ವೈಸ್ ವರ್ಸಾ ಸ್ಟ್ರಾಟಜಿ ಸ್ನೇಹಿತರೆ. ಇಮಿಡಿಯೇಟ್ಲಿ ನೋಡಿ 3:15 ನಿಮಿಷಕ್ಕೆ ಎಕ್ಸಿಟ್ ಆಗಿದಲ್ಲ ಅಪ್ ಟ್ರೆಂಡ್ ಅಲ್ಲಿ. ಸಡನ್ಲಿ ನಿಮಗೆ ನೋಡಿ ಡೌನ್ ಟ್ರೇಡ್ ಕ್ಯಾಪ್ಚರ್ ಮಾಡಿದೆ. 23 ಮಾರ್ಚ್ ನಿಮಗೆ 3:15ಗೆ ಎಂಟ್ರಿ ಬಂದ್ಬಿಟ್ಟು ಅಲ್ಲಿ ನಿಮಗೆ ಅಪ್ ಟ್ರೆಂಡ್ ಎಕ್ಸಿಟ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ಡೌನ್ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡಿ ಬೈ ಆಯ್ತು. ಮರುದಿನ ನಿಮಗೆ 24th ಮಾರ್ಚ್ ಏನಾಯ್ತು, ಎಕ್ಸಾಕ್ಟ್ಲಿ 9:15ಗೆ ಯೂನಿವರ್ಸಲ್ ಎಕ್ಸಿಟ್ ಆಯ್ತು. ಯೂನಿವರ್ಸಲ್ ಎಕ್ಸಿಟ್ ಏನಕ್ಕಾಯ್ತು ನೋಡಿ, 16,921 ರುಪೀಸ್ ಲಾಸ್ ಆಯ್ತು ನಿಮಗೆ. ಅಂದ್ರೆ ಎಸ್ಎಲ್ ಇಟ್ ಆಯ್ತು ನಿಮಗೆ. ಬಟ್ ಆಕ್ಚುಯಲ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ನಿಮಗೆ 10,000. ಬಟ್ ಸ್ಲಿಪೇಜ್ ಕಾರಣದಿಂದ ಇನ್ ದಿಸ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಸ್ಲಿಪೇಜಸ್ ಆರ್ ಆಲ್ವೇಸ್ ಕಾಮನ್ ಫ್ರೆಂಡ್ಸ್ ನೋಡಿ. ಸ್ಲಿಪೇಜ್ ಕಾರಣದಿಂದ ನಿಮಗೆ ಆಕ್ಚುಯಲ್ 10,000 ಇಲ್ಲ, ಇದು 10,000 16,000 ಆಗಿದೆ. ಬಟ್ ನಿಮಗೆ ಇನ್ ಕೇಸ್ 25,000 ಟಾರ್ಗೆಟ್ ಕೂಡ ಸಡನ್ಲಿ ಕ್ಯಾಂಡಲ್ ನಿಮಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ 25,000 ನಿಮಗೆ 30,000 ಆಗೋ ಸನ್ನಿವೇಶಗಳು ಇರ್ತವೆ ಸ್ನೇಹಿತರೆ. ಡಿಪೆಂಡ್ಸ್ ಅಪಾನ್ ಟ್ರೇಡ್ ಟರ್ನ್ ಆಲ್ಗೋ ಟ್ರೇಡಿಂಗ್. ಇದನ್ನ ನಾನು ಹೇಳ್ತಾ ಇದ್ರೆ ನಮ್ಮೊಬ್ರದ್ದು ಕ್ಲೈಂಟ್ ಲೈವ್ ರಿಪೋರ್ಟ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗೆ ನೆಕ್ಸ್ಟ್ 25th ಮಾರ್ಚ್ಗೆ ಅಂದ್ರೆ ನಿಮಗೆ ವೆಡ್ನೆಸ್ಡೇನೆ ಈ ಒಂದು ಡೌನ್ ಟ್ರೆಂಡ್ ಆಪ್ಷನ್ ಬೈ ಆಗಿದೆ. ಮಧ್ಯಾಹ್ನ 2:30 ನಿಮಿಷಕ್ಕೆ ಬೈ ಆಗಿದೆ. ಬಟ್ ನೋಡಿ 27th ಮಾರ್ಕೆಟ್ ಮುಗಿದ್ರು ಕೂಡ ನಿಮಗೆ ಕಂಪ್ಲೀಟ್ ಆದ್ರೂ ಕೂಡ ನಿಮಗೆ ಈ ಒಂದು ಆಪ್ಷನ್ ನಿಮಗೆ ಎಕ್ಸಿಟ್ ಆಗಿಲ್ಲ ಸ್ನೇಹಿತರೆ. ಏನಕ್ಕೆ ಎಕ್ಸಿಟ್ ಆಗಿಲ್ಲ ನೋಡಿ, ಇದು ನಿಮಗೆ
ಎಕ್ಸಿಟ್ ಕಂಡೀಷನ್ ದಟ್ ಮೀನ್ಸ್ ಟಾರ್ಗೆಟ್ ಅಚೀವ್ ಆಗಿದೆ 20,921 ವರೆಗೂ ನಿಮಗೆ ಇನ್ನು ಹೋಲ್ಡಿಂಗ್ ಅಲ್ಲೇ ಇದೆ ಸ್ನೇಹಿತರೆ. ಮಂಡೇ ನಿಮಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದರೆ ಇದು ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಕಂಡೀಷನ್ ಮೇಲೆ ಅಂದು ನಿಮಗೆ ಟಾರ್ಗೆಟ್ ಅಚೀವ್ ಆಗ್ಬೋದು ಸ್ನೇಹಿತರೆ. ನೋಡಿ 20,921 ನಿಮಗೆ ಪ್ರೆಸೆಂಟ್ ಪ್ರಾಫಿಟ್ ರನ್ನಿಂಗ್ ಅಲ್ಲಿ ಇದೆ ಸ್ನೇಹಿತರೆ. ಇದು ಕ್ಯಾರಿ ಫಾರ್ವರ್ಡ್ ಆಗಿದೆ. ಆಕ್ಚುಲ್ ನೋಡಿ ನಿಮಗೆ ವೆಟ್ನೆ ಶ್ರೇಣಿ ಬೈ ಆಗಿದೆ ಈ ಒಂದು ಆಪ್ಷನ್. ಇದು ಕ್ಯಾರಿ ಫಾರ್ವರ್ಡ್ ಸ್ಟ್ರಾಟಜಿ ಸ್ನೇಹಿತರೆ. ಪೊಸಿಷನ್ ಸ್ಟ್ರಾಟಜಿ ಇಲ್ಲಿ ನೋಡಿ ಈ ಒಬ್ಬರು ಕ್ಲೈಂಟ್ ನೋಡಿ 20,921 ಪ್ರಾಫಿಟ್ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ ಆಲ್ರೆಡಿ ಈ ಒಬ್ಬರು ಕ್ಲೈಂಟ್ಸ್ ನೋಡಿ ಈ ಒಂದು ಸ್ಟ್ರಾಟಜಿ ಮುಖಾಂತರ 20,000 ಕ್ಯಾಪಿಟಲ್ ಆಕ್ಚುಯಲ್ ಕ್ಯಾಪಿಟಲ್ ನಿಮಗೆ 20,000 ಫಾರ್ 1 ಲ್ಯಾಕ್ಗೆ ಆಲ್ರೆಡಿ ಈ ಒಬ್ಬರು ಕ್ಲೈಂಟ್ಸ್ ಈ ಒಂದು ನೋಡಿ ಸೆನ್ಸೆಕ್ಸ್ 2.0 ಫಾಸ್ಟ್ ಟೈಮ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಈ ಒಂದು ಸ್ಟ್ರಾಟಜಿ ಮುಖಾಂತರ ನೋಡಿ ಆಲ್ರೆಡಿ 29,661 ಇದೆ P&L ಜನರೇಟ್ ಮಾಡಿದ್ದಾರೆ. ಬಟ್ ಇವರು ಆಕ್ಚುಲಿ ಮ್ಯಾನ್ಯುವಲ್ ಎಕ್ಸಿಟ್ ಮಾಡಿರೋದ್ರಿಂದ ಸುಮಾರು P&L ಅನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಬಟ್ ನಿಮಗೆ ನಾನು ನಿಮಗೆ ಹಿಂದೆನೇ ತಿಳಿಸಿದೆ ಆಕ್ಚುಲಿ ಅದು 2,000 ಇವರು ಎಕ್ಸಿಟ್ ಮಾಡಿದ್ದಾರೆ. ಬಟ್ ಅದು ಅಂದಿನ ದಿನ ನೋಡಿ ಏನಾಗಿದೆ ನಾನು ನಿಮ್ಗೆ ಇನ್ನೊಬ್ರು ಕ್ಲೈಂಟ್ಸ್ ತೋರಿಸ್ತೀನಿ ನೋಡಿ ಆಕ್ಚುಲಿ 25,000 ಟಾರ್ಗೆಟ್ ಹಿಟ್ ಆಗಿದೆ. ಸರಿ ಈ ಒಬ್ರು ಕ್ಲೈಂಟ್ಸ್ ಇಲ್ಲಿ ನೋಡಿ ಇಲ್ಲಿ 2,414 ರುಪೀಸ್ ಆಗಿದೆ. ಅವರು ಅಂದೇ 9:30 ಬಂದು ಇಂಟ್ರಾಡೇ ಅವರು ಸ್ಕ್ವೇರ್ ಅಪ್ ಮಾಡ್ಕೊಂಡಿದ್ದಾರೆ 324ಗೆ. ಇಲ್ಲಿ ನೋಡಿ ಇವ್ರದ್ದು ಯಾವ ರೀತಿ ಆಗಿದೆ ನೋಡಿ ಮರುದಿನ ಅದು ಎಕ್ಸಿಟ್ ಆಗಿದೆ. ಆಕ್ಚುಲಿ ಇದು ಕ್ಲೈಂಟ್ ಲೈವ್ ಕೊಡ್ತೀನಿ ನೋಡಿ ನೋಡಿ ಇವರು 16th ಮಾರ್ಚ್ಗೆ ಸ್ಟ್ರಾಟಜಿ ರಿಪ್ಲೈ ಮಾಡಿದ್ರೆ ಅಪ್ ಟು 16th ಮಾರ್ಚ್ ಟು 27th ಮಾರ್ಚ್ ವರೆಗೆ ನೋಡಿ ಓನ್ಲಿ 1 ಡೇಸ್ ಮಾತ್ರ ಲಾಸ್ ಆಗಿದೆ. ಈ ಒಂದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಸ್ಟ್ರಾಟಜಿ ಓನ್ಲಿ 1 ಡೇಸ್ ಮಾತ್ರ ಸ್ಟಾಪ್ ಲಾಸ್ ಆಗಿದೆ 15,515. ನಾನು ನಿಮಗೆ ಹಿಂದೆನೇ ಹೇಳಿದೆ ಆ ಒಬ್ರು ಕ್ಲೈಂಟ್ಸ್ ಕೂಡ ಆಕ್ಚುಯಲ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 10,000 ಬಟ್ ಸ್ಲಿಪೇಜ್ ಕಾರಣದಿಂದ ಟ್ರೇಡ್ ರನ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ 5,000 ನಿಮಗೆ ಸ್ಲಿಪೇಜ್ ಆಗಿದೆ. ನಿಮಗೆ ಟಾರ್ಗೆಟ್ ಕೂಡ ಅದೇ ರೀತಿ ಆಗುತ್ತೆ ಸ್ನೇಹಿತರೆ. 25,000 ಆಕ್ಚುಯಲ್ ಟಾರ್ಗೆಟ್ ಸೆಟ್ ಮಾಡಿದ್ವಿ ಬಟ್ ಅದು 30,000 ನಿಮಗೆ ಸ್ಲಿಪೇಜ್ ಆಗಿ 30,000 ಕೂಡ ಬುಕ್ ಮಾಡಬಹುದು. ಅದು ಕೂಡ ತಿಳಿಸ್ತೀನಿ ನಾನು ನಿಮಗೆ. ಇಲ್ಲೊಬ್ರು ಕ್ಲೈಂಟ್ಸ್ ಆಗಿದೆ ಕೆಳಗಡೆ ಕ್ಲೈಂಟ್ಸ್ ಇನ್ನೊಬ್ರು ಇದ್ದಾರೆ ಅದು ಕೂಡ ತಿಳಿಸ್ತಾ ಇದೆ ನಿಮಗೆ. ಸ್ಲಿಪೇಜ್ ಆಗಿ 38,000 ಆಗಿದೆ. ಇಲ್ಲಿ ನೋಡಿ ಫಸ್ಟ್ 7,638 ಪ್ರಾಫಿಟ್ ಬುಕ್ ಆಯ್ತು. ಸಾರಿ ಫಸ್ಟ್ ನಿಮಗೆ ಇವ್ರು ಏನ್ ತಿಳಿಸ್ತೀನಿ ಅಂದ್ರೆ ಇಲ್ಲಿ ಈ ಡೇಟ್ ಏನ್ ತಿಳಿಸ್ತೀನಿ ಅಲ್ಲಿ ಅವರು 2,000 ಎಕ್ಸಿಟ್ ಮಾಡ್ಕೊಂಡ್ರಲ್ಲ ಅದನ್ನೊಂದೇ ತಿಳಿಸ್ತೀನಿ. 9:30ಗೆ ಎಕ್ಸಿಟ್ ಆಗಿದೆ 24th ಮಾರ್ಚ್ಗೆ. ಅಂದ್ರೆ ಇನ್ ದಿಸ್ ವೀಕ್ ಮಂಗಳವಾರ ದಿನ ನಿಮ್ಗೆ ಏನಾಯ್ತು 9:13 ಎಂಟ್ರಿ ಕಂಡೀಷನ್ ಬಂತು ಅಪ್ ಟ್ರೆಂಡ್. ಬುಧವಾರ ದಿನ ಏನಾಯ್ತು ನೋಡಿ ಬೆಳಗ್ಗೆ 11:07 ಯೂನಿವರ್ಸಲ್ ಎಕ್ಸಿಟ್ ಆಯ್ತು. ಯೂನಿವರ್ಸಲ್ ಎಕ್ಸಿಟ್ ಏನಕ್ಕಾಯ್ತು ಟಾರ್ಗೆಟ್ ಹಿಟ್ ಆಯ್ತು. ಬಟ್ ಆ ಕ್ಲೈಂಟ್ ಏನ್ ಮಾಡಿದ್ರು ನೋಡಿ ಇನ್ನೊಬ್ರು ಕ್ಲೈಂಟ್ಸ್ ನೋಡಿ 24th ಟ್ರೇಡ್ ಬಂದಿದೆ 24th ಯೂನಿವರ್ಸಲ್ ಎಕ್ಸಿಟ್ ಮಾಡಿದ್ದಾರೆ. ಹಾಗಾಗಿ ಏನಾಗಿದೆ 2,414 ರುಪೀಸ್ ಪ್ರಾಫಿಟ್ ಬುಕ್ ಮಾಡಿದ್ದಾರೆ ಮಾತ್ರ. 2,414 ರೂಪಾಯಿ ಮಾತ್ರ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ. ಬಟ್ ಈ ಕ್ಲೈಂಟ್ಸ್ ನೋಡಿ ಏನಾಗಿದೆ ನೋಡಿ 25,000 ನಿಮಗೆ ಟಾರ್ಗೆಟ್ ಹಿಟ್ ಆಗಿದೆ. 24th ಮಾರ್ಚ್ಗೆ 9:30 ಟ್ರೇಡ್ ಬಂದಿದೆ 11:07 ನಿಮಗೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಅಲ್ಗೋಣೆ ಮಾಡಿದ ಸ್ನೇಹಿತರೆ 25th ಮಾರ್ಚ್ಗೆ ನೋಡಿ ಆಟೋಮೆಟಿಕಲಿ ನಿಮಗೆ ಎಕ್ಸಿಟ್ ಆದಾಗ 24,748 ರುಪೀಸ್ ಪ್ರಾಫಿಟ್ ಬುಕ್ ಆಗಿದೆ ನೋಡಿ. ಇದು ನಿಮಗೆ ವೈಸ್ ವರ್ಸಾ ಸ್ಟ್ರಾಟಜಿ ಸ್ನೇಹಿತರೆ ಹಾಗೂ ಪೊಸಿಷನಲ್ ಸ್ಟ್ರಾಟಜಿ. ಈ ಒಬ್ಬರು ಕ್ಲೈಂಟ್ ಯಾವ ರೀತಿ ಟ್ರೇಡ್ ಆಗಿದೆ ನೋಡಿ 17th ಮಾರ್ಚ್ ಇಂದ ಸ್ಟಾರ್ಟ್ ಆಗಿದೆ. ಫಸ್ಟ್ ನಿಮಗೆ ನೋಡಿ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಬಂತು 12 ಗಂಟೆ ಬಂದು 12:15 ಎಕ್ಸಿಟ್ ಆಯಿತು. ನೆಕ್ಸ್ಟ್ 12:15 ಎಕ್ಸಿಟ್ ಆಯ್ತಲ್ಲ ಇಮಿಡಿಯೇಟ್ಲಿ ನಿಮಗೆ 12:15 ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಕ್ಯಾಪ್ಚರ್ ಆಗಿದೆ ನೋಡಿ. 12:15 ಟ್ರೇಡ್ ಕ್ಯಾಪ್ಚರ್ ಆಗಿದೆ. 12:30 ಎಕ್ಸಿಟ್ ಆಯ್ತಲ್ಲ 12:30 ನಿಮ್ಗೆ ಇಮಿಡಿಯೇಟ್ಲಿ ಮತ್ತೆ ಟ್ರೇಡ್ ಕ್ಯಾಪ್ಚರ್ ಆಯ್ತು ನೋಡಿ. 12:30 ನಿಮಗೆ ಟ್ರೇಡ್ ಸಿಗ್ನಲ್ ಬಂತು. ಸಿಗ್ನಲ್ 12:45 ಇದೇನಾಯ್ತು ಈಗ ಡೌನ್ ಟ್ರೆಂಡ್ ಎಕ್ಸಿಟ್ ಆಯ್ತು. ಸಡನ್ಲಿ ನಿಮಗೆ ಇಮಿಡಿಯೇಟ್ಲಿ ನೋಡಿ 12:45 ಎಕ್ಸಿಟ್ ಆಯ್ತಲ್ಲ ಡೌನ್ ಟ್ರೆಂಡ್. ಇಮಿಡಿಯೇಟ್ಲಿ ನಿಮ್ಗೆ ಏನಾಯ್ತು ನೋಡಿ 17th ಮಾರ್ಚ್ಗೆ 12:40 ನಿಮಗೆ ಅಪ್ ಟ್ರೆಂಡ್ ಟ್ರೇಡ್ ಬಂತು. ಅದು ನಿಮಗೆ 17th ಮಾರ್ಚ್ಗೆ ಟ್ರೇಡ್ ಬಂದಿರೋದು 18th ಮಾರ್ಚ್ಗೆ ನಿಮಗೆ 3:15 ಎಕ್ಸಿಟ್ ಆಯಿತು. ಈ ತರ ನೋಡಿ ನಿಮಗೆ 7,638 ರೂಪಾಯಿ ಪ್ರಾಫಿಟ್ ಬುಕ್ ಆಯಿತು. ನಿಮಗೆ ಇಲ್ಲಿ 3:15 ಏನಕ್ಕೆ ಎಕ್ಸಿಟ್ ಆಯ್ತು ಅಂತ ಅರ್ಥ ಆಯ್ತು ಅನ್ಕೊಳ್ತೀನಿ. ಅಂದ್ರೆ 3:15 ನಿಮಗೆ ಇದು ಎಕ್ಸಿಟ್ ಕಂಡೀಷನ್ ಬಂದಿದೆ ಎಕ್ಸಿಟ್ ಆಗಿದೆ ನಾಟ್ ಎನ್ ಯೂನಿವರ್ಸಲ್ ಎಕ್ಸಿಟ್. ಅಂದ್ರೆ ನಿಮಗೆ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಸ್ನೇಹಿತರೆ. ವೈಸ್ ವರ್ಸಾ ಅಂದ್ರೆ ಅಪ್ ಟ್ರೆಂಡ್ ಟ್ರೇಡ್ ಕ್ಲೋಸ್ ಆಯಿತು ಎಕ್ಸಿಟ್ ಆಗಿಬಿಡ್ತು. ಈ ತರ ನಿಮಗೆ 11,013 ರೂಪಾಯಿ ಪ್ರಾಫಿಟ್ ಬುಕ್ ಆಗಿ 7,638 ರೂಪಾಯಿ ನಿಮಗೆ ಒಂದು ಪ್ರಾಫಿಟ್ ಬುಕ್ ಆಗಿದೆ. ನೆಕ್ಸ್ಟ್ ನೋಡಿ 25,000 ಟಾರ್ಗೆಟ್ ಹಿಟ್ ಆಯಿತು. ಡೇಟ್
28 ಮಾರ್ಚ್ಗೆ. ಅಂದರೆ ನಿಮಗೆ ಲಾಸ್ಟ್ ವೀಕ್ ಫ್ರೈಡೇ ಅನಿಸುತ್ತೆ. ಫ್ರೈಡೇ ನೋಡಿ 9:53 ನಿಮಗೆ ಟ್ರೇಡ್ ಬಂದು 12:30 ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಕ್ಲೋಸ್ ಆಯಿತು. ಇಮಿಡಿಯೇಟ್ಲಿ ನಿಮ್ಗೆ ಏನಾಯ್ತು, ಡೌನ್ ಟ್ರೆಂಡ್ ಟ್ರೇಡ್ ಬಂತು 12:30 ಮಂಡೇ ಏನಾಯ್ತು ನೋಡಿ 12:25 ಯೂನಿವರ್ಸಲ್ ಎಕ್ಸಿಟ್. ಶುಕ್ರವಾರ ದಿನ ಟ್ರೇಡ್ ಬಂದಿತ್ತು ಲಾಸ್ಟ್ ವೀಕ್ 28 ಮಾರ್ಚ್ಗೆ. ಫ್ರೈಡೆ 28 ಮಾರ್ಚ್ಗೆ ಬಂದು ಮಂಡೇ ನಿಮ್ಗೆ ಏನಾಯ್ತು, ಯೂನಿವರ್ಸಲ್ ಎಕ್ಸಿಟ್ ಆಯಿತು. ಅಂದ್ರೆ 28,541 rupees ಪ್ರಾಫಿಟ್ ಆಯಿತು. ಅಂದ್ರೆ ಈ ಲಾಸ್ ರಿಕವರ್ ಮಾಡಿ ಓವರಾಲ್ ನಿಮ್ಗೆ ನೋಡಿ ಯೂನಿವರ್ಸಲ್ ಎಕ್ಸಿಟ್ ಆಗಬೇಕಂದ್ರೆ 25,000 ಟಾರ್ಗೆಟ್ ಹಿಟ್ ಆಗಬೇಕು. 25,000 ನಿಮಗೆ ಟಾರ್ಗೆಟ್ ಹಿಟ್ ಆಯಿತು. ನೆಕ್ಸ್ಟ್ ನೋಡಿ ನಿಮಗೆ 15,000 ಲಾಸ್ ಆಗಿದೆ. ಆಕ್ಚುಯಲ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 10,000, ಬಟ್ ಸ್ಲೀಪೇಜ್ ಕಾರಣದಿಂದ ಸಡನ್ಲಿ ಕ್ಯಾಂಡಲ್ ಫಾಲ್ ಡೌನ್ ಆದ್ರೆ ಅಥವಾ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ನಿಮಗೆ ಸಡನ್ಲಿ ಆದಾಗ ಮಾತ್ರ ನಿಮಗೆ ಸ್ಲೀಪೇಜ್ ಆಗುತ್ತೆ. ಬಟ್ ಸಡನ್ಲಿ ನಿಮಗೆ ಆಸ್ ಯೂಶುವಲ್ ಮಾರ್ಕೆಟ್ ಓಪನ್ ಆದ್ರೆ ಈ ತರ ಒಂದು ಕಂಡೀಷನ್ಸ್ ಇರೋದಿಲ್ಲ ಸ್ನೇಹಿತರೆ. ನೋಡಿ 23 ಮಾರ್ಚ್ಗೆ ಅಪ್ ಟ್ರೆಂಡ್ ನಿಮಗೆ ಕ್ಲೋಸ್ ಆಯಿತು. ಇಮಿಡಿಯೇಟ್ಲಿ ನಿಮ್ಗೆ ಏನಾಯ್ತು ನೋಡಿ ಡೌನ್ ಟ್ರೆಂಡ್ ತಗೊಂಡು 3:15 23 ಮಾರ್ಚ್ಗೆ ಅಂದ್ರೆ ಮಂಡೇ. ಆಕ್ಚುಲಿ ಮಂಡೇ ನಿಮಗೆ ಪ್ರಾಫಿಟ್ ಟಾರ್ಗೆಟ್ ಹಿಟ್ ಆಗಿತ್ತು ನೋಡಿ. ಈ ಹಿಂದೆನೆ ತಿಳಿಸ್ತೀನಿ ನಿಮಗೆ 23 ಮಾರ್ಚ್ಗೆ ಅಂದ್ರೆ ಫ್ರೈಡೇ ಟ್ರೇಡ್ ಕ್ಯಾರಿ ಫಾರ್ವರ್ಡ್ ಆದಾಗ ನೋಡಿ 24 ಮಾರ್ಚ್ ಟ್ರೇಡ್ ತಗೊಂಡಿದ್ದು 25 ಮಾರ್ಚ್ಗೆ ಎಕ್ಸಿಟ್ ಆಗಿದ್ದು. ಬುಧವಾರ ದಿನ ಸಾರಿ ಇಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಿಮಗೆ 24 ಮಾರ್ಚ್ಗೆ ಕ್ಲೋಸ್ ಆಯಿತು. ಅಂದ್ರೆ ನಿಮಗೆ ಮಂಗಳವಾರ ದಿನ 3:15 ಕ್ಲೋಸ್ ಆಯಿತು. ನೆಕ್ಸ್ಟ್ ಏನಾಯ್ತು ನೋಡಿ, ಇದು ಮಂಗಳವಾರ ದಿನ ಮತ್ತೆ ಟ್ರೇಡ್ ಬಂತು. ಮಂಗಳವಾರ ದಿನ ಆಕ್ಚುಲ್ ಸ್ಟಾಪ್ ಲಾಸ್ ಆಗಿತ್ತು, ಬಟ್ ಅಗೇನ್ ಟ್ರೇಡ್ ಬಂತು ಮಂಗಳವಾರ ದಿನ. ನೆಕ್ಸ್ಟ್ ನಿಮ್ಗೆ ಏನಾಯ್ತು, ವೆಡ್ನೆಸ್ಡೇ ಪ್ರಾಫಿಟ್ ಬುಕ್ ಆಯಿತು. ಮಂಗಳವಾರ ದಿನ ಟ್ರೇಡ್ ಬಂತು, ಬುಧವಾರ ದಿನ ನಿಮಗೆ ಟಾರ್ಗೆಟ್ ಹಿಟ್ ಆಯಿತು. ನೆಕ್ಸ್ಟ್ ನೋಡಿ ಇವಾಗ ಪ್ರೆಸೆಂಟ್ ಅಂದ್ರೆ ಬುಧವಾರ ದಿನ ನಿಮಗೆ ಟಾರ್ಗೆಟ್ ಹಿಟ್ ಆಗಿತ್ತು. ಬುಧವಾರ ದಿನ ಬೆಳಿಗ್ಗೆ ಟಾರ್ಗೆಟ್ ಹಿಟ್ ಆಗಿ ಮತ್ತೆ ಬುಧವಾರ ದಿನ ನಿಮಗೆ ನೋಡಿ 2:30 ನಿಮಿಷಕ್ಕೆ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಬಂದಿದೆ. ಅದೇನಾಗಿದೆ, ಇನ್ನು ಕ್ಯಾರಿ ಫಾರ್ವರ್ಡ್ ಅಲ್ಲಿ ಇದೆ, ಅಂದ್ರೆ ಹೋಲ್ಡಿಂಗ್ಸ್ ಅಲ್ಲಿ ಇದೆ. ನಿಮಗೆ ರನ್ನಿಂಗ್ ಪ್ರಾಫಿಟ್ ಎಷ್ಟಿದೆ ಈಗ, ಆಲ್ರೆಡಿ ನಿಮಗೆ 21,616 rupees ರನ್ನಿಂಗ್ ಪ್ರಾಫಿಟ್ ಇದೆ. ಈ ಒಂದು ಸ್ಟ್ರಾಟಜಿಗೆ ಬೇಕಾಗುತ್ತೆ ಕ್ಯಾಪಿಟಲ್ ನೋಡಿ ಅಂದ್ರೆ ಆಕ್ಚುಲಿ ನಿಮಗೆ 23,200 ನಿಮಗೆ ಕ್ಯಾಪಿಟಲ್ ಯೂಸ್ ಆಗಿದೆ. ನಿಮಗೆ ಒಂದು ಸ್ಟ್ರಾಟಜಿಗೆ 20,000 ಬೇಕು, ಬಟ್ ಇಲ್ಲಿ 25,000 ನಿಮಗೆ ಕ್ಯಾಪಿಟಲ್ ಶೋ ಆಗ್ತಾ ಇದೆ. ಅಂದ್ರೆ ನಿಮಗೆ ಎಂಟ್ರಿ ಪ್ರೈಸಸ್ ತೋರಿಸ್ತಾ ಇದೆ. ನಿಮಗೆ ಇಲ್ಲಿ ನೋಡ್ಬೋದು ಒಂದು ಸೆಕೆಂಡ್ ನೋಡಿ 25,000 ಕ್ಯಾಪಿಟಲ್ ಮೇಂಟೈನ್ ಮಾಡಿದ್ರೆ ಪರವಾಗಿಲ್ಲ. ಈ ಒಂದು ಫಾಸ್ಟ್ ಆ್ಯಂಡ್ ಬೇರೆ ಸೆನ್ಸೆಕ್ಸ್ 2.0 ಸ್ಟ್ರಾಟಜಿ. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡಿರೋದು 38,976 rupees ಪ್ರಾಫಿಟ್ ಆಗಿದೆ. 38,976. ಬಟ್ ಆಕ್ಚುಯಲ್ ಟಾರ್ಗೆಟ್ 25,000, ಬಟ್ 38,000 ಆಗಿದೆ. ಅಂದ್ರೆ ನಿಮಗೆ ನೋಡಿ ಯೂನಿವರ್ಸಲ್ ಎಕ್ಸಿಟ್. ದಟ್ ಮೀನ್ಸ್ ಇವರು ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಮಾಡಿದ್ದಾರೆ. 2:30 ಟ್ರೇಡ್ ಬಂದಿದೆ. ವೆಡ್ನೆಸ್ಡೇ 27ಗೆ ಎಕ್ಸಿಟ್ ಆಗಿದೆ. ಬುಧವಾರ ದಿನ ಟ್ರೇಡ್ ಬಂದು ಫ್ರೈಡೇ ನಿಮಗೆ ಎಕ್ಸಿಟ್ ಆಗಿದೆ 38,976. ನೋಡುವ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ನಿಮಗೆ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಇದು ನಾನು ಇವತ್ತು ಕ್ಲೈಂಟ್ ಲೈವ್ ಕೊಡ್ಸ್ಬೇಕಂತ ತಿಳಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇವ್ರದ್ದು ಕೂಡ ನೋಡಿ 25,000, 25,000, 21,000 ರನ್ನಿಂಗ್ ಇದೆ. ಅಂದ್ರೆ ಆಲ್ರೆಡಿ ಇವರು 70,000 ಹತ್ರ ಪ್ರಾಫಿಟ್ ರನ್ನಿಂಗ್ ಆಗಿದೆ. 15,000 ಮಾತ್ರ ಮೈನಸ್ ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ 50,000 ಆಲ್ರೆಡಿ ಈ ಒಂದು ಸ್ಟ್ರಾಟಜಿ ಮುಖಾಂತರ P&L ಅನ್ನು ಜನರೇಟ್ ಮಾಡಿರ್ತಾರೆ ಸ್ನೇಹಿತರೆ. ಇವ್ರು ನೋಡಿ ನಿಮಗೆ ಈ ಪ್ರೆಸೆಂಟ್ 21,000 P&L ರನ್ನಿಂಗ್ ಅಲ್ಲಿ ಇದ್ದಾರೆ, ಪ್ಲಸ್ ಅಲ್ಲಿ ಇದ್ದಾರೆ. ಇವ್ರು ನೋಡಿ ಇವ್ರದ್ದು ತಿಳಿಸ್ತಾ ಇದ್ದೀನಿ ನಿಮಗೆ ಪ್ರೆಸೆಂಟ್ ಈಗ ನೋಡಿ 42,310 rupees ಆಲ್ರೆಡಿ P&L ಜನರೇಟ್ ಆಗಿದೆ. 42 ಪ್ರೆಸೆಂಟ್ ಇವಾಗ 22,000 ಪ್ಲಸ್ ಅಲ್ಲಿ ಇದೆ. ಅದರಲ್ಲಿ ಅದು ಇದರಲ್ಲಿ ಆ್ಯಡ್ ಆಗಿರೋದು ಸ್ನೇಹಿತರೆ, ಅಪ್ಡೇಟ್ ಆಗಿರೋದಿಲ್ಲ. ಅದು ಕ್ಲೋಸ್ ಆದ ನಂತರ ನಿಮಗೆ ಅಪ್ಡೇಟ್ ಆಗಿದೆ. ಅಂದ್ರೆ ನಿಮಗೆ ಅದು ಹೆಚ್ಚು ಕಡಿಮೆ ನಿಮಗೆ 25,000 ಅದೊಂದು ಟಾರ್ಗೆಟ್ ಹಿಟ್ ಆಗಿದೆ. ಓವರಾಲ್ ಇವರು 25 + 40 ಅಂದ್ರೆ ನಿಮಗೆ 65,000 ಆಲ್ರೆಡಿ P&L ಜನರೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಸ್ಟ್ರಾಟಜಿ ಮುಖಾಂತರ ತಾವು ಕೂಡ ಈ ಒಂದು ಸ್ಟ್ರಾಟಜಿನ ಫುಲ್ ಸೋರ್ಸ್ ಕೋರ್ಸು ಯುವ ಟ್ರೇಡ್ ಟೈಮ್ ಅಕೌಂಟ್ ತೆಗೆದುಕೊಳ್ಬೋದು ಸ್ನೇಹಿತರೆ. ಅದು ಕೂಡ ಲೈಫ್ ಟೈಮ್ ಆಗಿದೆ. ದಯವಿಟ್ಟು ಈ ಒಂದು ಸ್ಟ್ರಾಟಜಿನ ಪರ್ಚೇಸ್ ಮಾಡುವ ಮುಂಚೆ ಅಥವಾ ಸಬ್ಸ್ಕ್ರೈಬ್ ಮಾಡುವ ಮುಂಚೆ ಈ ಒಂದು ಡಿಸ್ಕ್ಲೇಮರ್ ಅನ್ನ ಸ್ಟಡಿ ಮಾಡಿ ಸ್ನೇಹಿತರೆ. ಬಿಫೋರ್ ಡಿಪ್ಲಾಯಿಂಗ್ ಅವರ್ ಸ್ಟ್ರಾಟಜೀಸ್ ಆರ್ ಪರ್ಚೇಸಿಂಗ್ ಅವರ್ ಸ್ಟ್ರಾಟಜೀಸ್, ಪ್ಲೀಸ್ ರೀಡ್ ದಿಸ್ ಡಿಸ್ಕ್ಲೇಮರ್ ಕೇರ್ಫುಲಿ ಫ್ರೆಂಡ್ಸ್. Please like my channel, share it. Thanks a lot.